ಓಂ ಶಾಂತಿ. ದಿನಾಂಕ ಆಗಿದೆ 17/12/2025. ನೀವು ಮನಸ್ಸ ವಾಚ ಕರ್ಮನ ಬಹಳ ಖುಷಿಯಲ್ಲಿರಬೇಕಾಗಿದೆ. ಎಲ್ಲರನ್ನೂ ಖುಷಿ ಪಡಿಸಬೇಕು. ಯಾರಿಗೂ ದುಃಖವನ್ನು ಕೊಡಬಾರದು. ಯಾರಿಗಾದರೂ ದುಃಖವಾಗುವಂತಹ ಮಾತು ಬಾಯಿಂದ ಬರಬಾರದು. ಏಕೆಂದರೆ ಮಾತಿನ ಮೂಲಕ ದುಃಖ ಕೊಡುವುದು ಸಹ ಹಿಂಸೆ ಆಗಿದೆ. ನಾವು ದೇವತೆಗಳಾಗುವವರಿದ್ದೇವೆ. ಆದ್ದರಿಂದ ಚಲನೆಯು ಬಹಳ ರಾಯಲ್ ಆಗಿರಲಿ. ಆಹಾರ ಪಾನೀಯಗಳು ಬಹಳ ಉತ್ತಮ ಮಟ್ಟದ್ದೂ ಅಲ್ಲ, ಕನಿಷ್ಠವೂ ಅಲ್ಲ, ಮಧ್ಯಮ ಸ್ಥಿತಿಯಲ್ಲಿರಲಿ. ತಂದೆಯು ಎಷ್ಟು ಮಧುರವಾಗಿದ್ದಾರೆ. ಅವರಿಗೆ ಪ್ರೀತಿಯ ಸಾಗರ, ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ. ಅಂದ ಮೇಲೆ ನೀವು ಪ್ರಿಯರಾಗಬೇಕು. ಮನಸ ವಾಚ ಕರ್ಮನ ಪ್ರತಿಯೊಂದು ಮಾತಿನಲ್ಲಿಯೂ ನಿಮಗೆ ಖುಷಿ ಇರಬೇಕಾಗಿದೆ. ತಂದೆಯು ಯಾರಿಗೂ ದುಃಖ ಕೊಡುವುದಿಲ್ಲ. ತಂದೆಯು ಬಂದಿರುವುದೇ ಸುಖಿಯನ್ನಾಗಿ ಮಾಡಲು. ಆದ್ದರಿಂದ ನೀವು ಸಹ ಯಾರಿಗೂ ಯಾವುದೇ ಪ್ರಕಾರದ ದುಃಖ ಕೊಡಬಾರದು. ಯಾವಾಗ ಪಾರಸ ಬುದ್ಧಿಯವರಾಗಿದ್ದೀರೋ ಆಗ ಬಹಳ ಸುಖವನ್ನು ನೋಡಿದ್ದೀರಿ. ನೀವೇ ಸುಖಧಾಮದ ಮಾಲೀಕನಾಗಿದ್ದೀರಲ್ಲವೇ? ಇದು ದುಃಖಧಾಮವಾಗಿದೆ. ಇದು ಬಹಳ ಸಹಜವಾದ ಮಾತಾಗಿದೆ. ಈಗ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಪರಸ್ಪರ ಸಹೋದರರೆಂದು ತಿಳಿಯಬೇಕಾಗಿದೆ. ಆತ್ಮವು ಆತ್ಮಕ್ಕೆ ದುಃಖ ಕೊಡಲು ಸಾಧ್ಯವಿಲ್ಲ. ಇಲ್ಲಾದರೆ ಕೆಲವೊಮ್ಮೆ ಬಿರುಗಾಳಿ, ಕೆಲವೊಮ್ಮೆ ಚಳಿ, ಹೇಗೇಗೋ ಬದಲಾಗುತ್ತಿರುತ್ತದೆ. ಆದರೆ ಸತ್ಯುಗದಲ್ಲಿ ಸದಾ ವಸಂತ ಋತುವಿರುತ್ತದೆ. ತಂದೆಯು ನಿಮ್ಮನ್ನು ಅಂತಹ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಜ್ಞಾನವನ್ನು ಈಗಲೇ ಕೊಡುತ್ತೇನೆ. ಇದರಿಂದ ನಿಮ್ಮ ಸದ್ಗತಿಯಾಗುತ್ತದೆ ಎಂದರೆ ಮತ್ತೆ ಜ್ಞಾನದ ಅವಶ್ಯಕತೆ ಇಲ್ಲ. ದುರ್ಗತಿಯಾಗುವುದೇ ಇಲ್ಲ. ಸತ್ಯಯೋಗಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ. ನೀವೇ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡಿದ್ದೀರಿ. ಅನೇಕ ಬಾರಿ ಸೋಲನ್ನು ಅನುಭವಿಸಿದ್ದೀರಿ ಮತ್ತು ಜಯಗಳಿಸಿದ್ದೀರಿ. ಕಾಮ ಮಹಾಶತ್ರುವಾಗಿದೆ. ಅದರ ಮೇಲೆ ಜಯಗಳಿಸಿದರೆ ನೀವು ಜಗಜ್ಜೀತರಾಗುವಿರಿ. ಈಗ ನಿಮ್ಮೆಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಹಿರಿಯರಿರಲಿ ಕಿರಿಯರಿರಲಿ ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ನೀವು ವಾಣಿಯಿಂದ ದೂರ ಹೋಗುವುದಕ್ಕಾಗಿ ಓದುತ್ತೀರಿ. ಯಾರು ಪೂಜ್ಯ ರಾಜರಾಗಿದ್ದರೋ ಅವರೇ ನಂತರ ಪೂಜಾರಿ ರಾಜರಾಗುತ್ತಾರೆ. ಆದ್ದರಿಂದ ಮಕ್ಕಳೇ, ಚೆನ್ನಾಗಿ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಒಬ್ಬರು ಇನ್ನೊಬ್ಬರನ್ನು ನೋಡುತ್ತೀರೆಂದರೆ ನಾನು ನನ್ನ ಸಹೋದರನೊಂದಿಗೆ ಮಾತನಾಡುತ್ತೇನೆಂದು ತಿಳಿದುಕೊಳ್ಳಿ. ನೀವು ಈ ಅಂತಿಮ ಜನ್ಮ ಪವಿತ್ರರಾಗುತ್ತೀರೆಂದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ. ಈಗ ಮತ್ತೆ 21 ಜನ್ಮಗಳಿಗಾಗಿ ಪೂಜ್ಯರಾಗುತ್ತೇವೆ. 63 ಜನ್ಮಗಳು ಪೂಜಾರಿಗಳಾದೆವು. ಈಗ ಮತ್ತೆ ನಾವು ಪೂಜ್ಯ ಸ್ವರ್ಗದ ಮಾಲೀಕರಾಗುತ್ತೇವೆ. ಇದು ನರನಿಂದ ನಾರಾಯಣನಾಗುವ ಜ್ಞಾನವಾಗಿದೆ. ತಂದೆಯು ನಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಏರಿಸುತ್ತಾರೆ. ನಾವು ಪ್ರತಿ 5000 ವರ್ಷಗಳ ನಂತರ ಓದುತ್ತಲೇ ಬರುತ್ತೇವೆ. ಇದಕ್ಕೆ ವಿಶ್ವದ ಇತಿಹಾಸ ಭೂಗೋಳದ ಪುನರಾವರ್ತನೆ ಎಂದು ಹೇಳಲಾಗುತ್ತದೆ. ಇದು ಆಸುರಿ ಪ್ರಪಂಚವಾಗಿದೆ. ನೀವೀಗ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ. ದೇವತೆಗಳು ಡಬಲ್ ಅಹಿಂಸಕರಾಗಿದ್ದಾರೆ. ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮವೆಂದು ತಂದೆಯು ತಿಳಿಸಿದ್ದಾರೆ. ನೀವು ದೇವತೆಗಳಾಗುತ್ತೀರಿ. ಅಂದ ಮೇಲೆ ಪ್ರತಿ ಮಾತಿನಲ್ಲಿ ಘನತೆ ಇರಬೇಕು. ಆಹಾರ ಪಾನೀಯಗಳು ಬಹಳ ಉತ್ತಮ ಮಟ್ಟವೂ ಅಲ್ಲ, ಬಹಳ ಕನಿಷ್ಠ ಮಟ್ಟದ್ದೂ ಅಲ್ಲ, ಮಧ್ಯಮ ಸ್ಥಿತಿಯದ್ದಾಗಿರಲಿ, ಅರ್ಥಾತ್ ಏಕರಸವಾಗಿರಲಿ. ಈ ಕರ್ಮೇಂದ್ರಿಯಗಳಿಂದ ಯಾವುದೇ ತಪ್ಪಾಗಬಾರದು. ಇದಕ್ಕಾಗಿ ನಾನು ಆತ್ಮನಾಗಿದ್ದೇವೆ ಎಂಬ ಸ್ಮೃತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ. ಶರೀರವನ್ನು ನೋಡಬಾರದು. ಒಬ್ಬ ತಂದೆಯ ಕಡೆ ಗಮನವನ್ನಿಡಬೇಕು. ಪವಿತ್ರರು ಖಂಡಿತ ಆಗಬೇಕಾಗಿದೆ. ಬುದ್ಧಿಯಲ್ಲಿರಲಿ, ಸತ್ಯದ ತೋಣಿಯು ಅಲುಗಾಡುವುದೇ ಹೊರತು ಮುಳುಗುವುದಿಲ್ಲ. ಆದ್ದರಿಂದ ವಿಘ್ನಗಳಿಗೆ ಹೆದರಬಾರದು. ಡ್ರಾಮಾದ ಜ್ಞಾನದಿಂದ ಅಚಲ ಸ್ಥಿತಿಯನ್ನು ಮಾಡಿಕೊಳ್ಳುವಂತಹ ಪ್ರಕೃತಿ ಅಥವಾ ಮಾಯಾಜೀತ್ ಭವ. ಪ್ರಕೃತಿ ಅಥವಾ ಮಾಯೆಯ ಮುಖಾಂತರ ಎಂತಹದೇ ಪೇಪರ್ ಬರಲಿ, ಆದರೆ ಸ್ವಲ್ಪವೂ ಸಹ ಹಲ್ಚಲಾಗಬಾರದು. ಸದಾ ಅಚಲ ಅಡೋಲ ಸ್ಥಿತಿ ಇರಲಿ. ಆಗ ಪ್ರಕೃತಿ ಜೀತ್ ಅಥವಾ ಮಾಯಾಜೀತ್ನ ವರದಾನ ಪ್ರಾಪ್ತಿಯಾಗುವುದು. ಖುಷಿಯ ಸಮಾಚಾರವನ್ನು ತಿಳಿಸಿ. ಖುಷಿ ತರಿಸುವಂತಹುದು ಇದೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ಕರ್ತವ್ಯವಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.